ಹರೇ ಶ್ರೀನಿವಾಸ ಹರಿ ಶ್ರೀ ಗುರುಭ್ಯೋ ನಮಃ. ಇವತ್ತು ವೆಂಕಟೇಶ ಪರ್ವತ ಮಹಾತ್ಮೆ ಸುಳಾದಿಯಲ್ಲಿ 2ನೇ ಸುಳಾದಿಯ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ನೋಡ್ತಾ ಹೋಗೋಣ, ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಈ ಒಂದು ಸುಳಾದಿಯಲ್ಲಿ ವಿಜಯದಾಸರ ಶ್ರೀ ವಿಜಯದಾಸರು ಮಹಿಮಾವಂತರು. ಅಂಥ ವಿಜಯದಾಸರ ಕಣ್ಣಿಗೆ ಆ ಪರ್ವತ, ಆ ತಿರುಮಲ, ಆ ಒಂದು ವೆಂಕಟೇಶ ಪರ್ವತ ಹೇಗೆ ಕಾಣಿಸಿತು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ಅವರು ಅದನ್ನು ಕಂಡರು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯನಾದೇನು ಇಂದಿ ಪುಣ್ಯಗಿರಿಯ ತಾರುಣ್ಯ ಬಕುತಿಯಲ್ಲಿಂದ ದೈನ್ಯ ಮನದಲ್ಲಿ ಕಂಡೆ ಅನ್ಯಾಯಗೊಳಿಸುವ ಮನ್ಯು ಪಾಪವೆಂಬ ಅರಣ್ಯಕ್ಕೆ ಹವ್ಯವಾಹನ ತೋರುತ್ತಿದೆ. ಗಣ್ಯವೇ ಇದರ ಲಾವಣ್ಯವರೆಣ್ಯವ ಬಣ್ಣಿಸಲರಿದು ಹಿರಣ್ಯ ಗರ್ಭಗಾದರು. ಕನ್ಯಾದಾರುಣಿ ಹಿರಣ್ಯ ತುಲಭಾರ ಅನ್ನದಾನಾದಿಗಳು ಅನ್ಯೋನ್ಯ ಮಾಡಲು ಅನ್ಯತ ಈ ಯಾತ್ರಿ ಪುಣ್ಯಕ್ಕೆ ಫಲ ಸಾಮಾನ್ಯವೆನಿಸುವುದು. ಸೌಜನ್ಯರು ಲಾಲಿಪದು ಕನ್ಯಾಪತಿಯ ಕಾರುಣ್ಯ ಮೂರುತಿ ಪಂಚಜನ್ಯ ಪಾಣಿ ನಮ್ಮ ವಿಜಯ ವಿಠಲನು ಶಾರಣ್ಯರಿಗೆ ಅನುಗುಣ್ಯ ನಡೆಸುವ. ಯಾವ ರೀತಿ ವಿಜಯದಾಸರಿಗೆ ಈ ಒಂದು ಗಿರಿಯ ಯಾವ ರೀತಿ ಅವರಿಗೆ ಪುಣ್ಯಗಿರಿಯಾಗಿ ಕಾಣ್ತು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಧನ್ಯನಾದೆ ನಾನು, ಇಂಥ ಒಂದು ಗಿರಿಯನ್ನು ನೋಡಿ ಧನ್ಯನಾದೆ ಇಂದು ಪುಣ್ಯಗಿರಿಯ ತಾರುಣ್ಯ ಬಕುತಿಯಲ್ಲಿಂದ ದೈನ್ಯ ಮನದಲ್ಲಿ ಕಂಡೆ ಅಂತ ಹೇಳಿ. ಅಷ್ಟು ಒಂದು ದೈನ್ಯ ಮನದಲ್ಲಿ ಅಂದರೆ ಆ ಭಗವಂತನ ಒಂದು ಪಾದಗಳಿಗೆ ಶರಣಾಗತರಾಗಿ ಆ ತಾರುಣ್ಯ ಬಕುತಿಯಲ್ಲಿ ಕಂಡೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅನ್ಯಾಯಗೊಳಿಸುವ ಮನ್ಯು ಪಾಪವೆಂಬ ಅರಣ್ಯಕ್ಕೆ ಹವ್ಯವಾಹನ ತೋರುತ್ತಿದೆ. ಈ ಪಾಪ, ಈ ಮನುಷ್ಯ ಮಾಡುವಂಥ ಎಲ್ಲ ಪಾಪಕ್ಕೆಲ್ಲ ಒಂದು ಹವ್ಯವಾಹನ ಅಂದರೆ ಅಗ್ನಿಯ ಒಂದು ದೊಡ್ಡ ಅಗ್ನಿ ಪರ್ವತದ ಥರ ಆ ಅಗ್ನಿಯನ್ನು, ಆ ಒಂದು ಪಾಪವನ್ನು ನಾಶ ಮಾಡುವಂಥ ಅಗ್ನಿ ಹಾಗೆ ತೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಹಾಗೆ ಗಣ್ಯವೇ ಇದರ ಲಾವಣ್ಯವ ರೇಣ್ಯವ ಬಣ್ಣಿಸಲರಿದು ಹಿರಣ್ಯ ಗರ್ಭಗಾದರು. ಅಲ್ಲಿ ಎಲ್ಲ ದೇವತೆಗಳು ಭಗವಂತನ ಪೂಜೆಯನ್ನು ಮಾಡ್ತಾರೆ, ಭಗವಂತನಿಗೆ ಎಲ್ಲ ರೀತಿಯಾದಂತಹ ಕೊಂಡಾಡ್ತಾರೆ, ಸ್ತುತಿಸ್ತಾರೆ. ಹಾಗೆ ಅಲ್ಲಿ ಆ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು ಕೂಡ ಆ ಒಂದು ಪರ್ವತದಲ್ಲಿ ಇದ್ದಾಗ ಅವರಿಗೂ ಆ ಒಂದು ಲಾವಣ್ಯವನ್ನು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಕನ್ಯಾದಾರುಣಿ ಹಿರಣ್ಯ ತುಲಭಾರ ಅನ್ನದಾನಾದಿಗಳು ಅನ್ಯೋನ್ಯ ಮಾಡಲು. ಎಲ್ಲ ಕನ್ಯಾದಾನ ಮಾಡಿ, ಆ ಭೂದಾನ ಮಾಡೋದು, ದಾರುಣಿ ದಾನ, ಹಾಗೆ ಹಿರಣ್ಯ ದಾನ, ಬಂಗಾರದ ದಾನ, ತುಲಾಭಾರ, ಅನ್ನದಾನಾದಿಗಳು ಎಷ್ಟು ಅನಂತವಾಗಿ ಮಾಡಿದರೂ ಅನ್ಯತಾ ಈ ಯಾತ್ರೆ, ಈ ಪುಣ್ಯಗಿರಿಗೆ ಯಾತ್ರೆ ಮಾಡೋ ಫಲ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಸಜ್ಜನರು ಇದನ್ನು ಲಾಲಿಪುದು ಅಂತ ಹೇಳಿ ತಿಳಿಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಕನ್ಯಾಪತಿಯ ಕಾರುಣ್ಯ ಮೂರುತಿ ಪಾಂಚಜನ್ಯ ಪಾಣಿ ನಮ್ಮ ವಿಜಯ ವಿಠಲನು ಶಾರಣ್ಯರಿಗೆ ಅನುಗುಣ್ಯ ನಡೆಸುವ ಅಂತ. ಅಂದರೆ ಈ ಕನ್ಯಾಪತಿ ಅಂದರೆ ಲಕ್ಷ್ಮೀದೇವಿ ಯಾವಾಗೂ ಅವಳು ಆ ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿ ಬಂದಾಗ ಅವಳು ಕನ್ಯೆಯಾಗೇ ಇದ್ಲು. ಹಾಗೆ ಕನ್ಯೆ ಅಂತ ಹೇಳಿದ್ರೆ ಆ ಭಗವಂತನ ಒಂದು ಮಾಂಗಲ್ಯವನ್ನು ಧಾರಣೆಯಾಗಿ ಬಂದು ಅವಳ ಕೋಮಲವಾಗಿ ಒಂದು 16 ವರ್ಷದ ಒಂದು ತಾರುಣ್ಯವನ್ನು ಹಾಗೇ ಹೊಂದಿದ್ಲು, ಯಾವಾಗೂ ಹಾಗೇ ಇದ್ದಾಳೆ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಈ ಕನ್ಯಾಪತಿಯ ಲಕ್ಷ್ಮೀಪತಿಯ ಕಾರುಣ್ಯ ಮೂರುತಿ ಪಾಂಚಜನ್ಯ ಪಾಣಿ. ಪಾಂಚಜನ್ಯ ಭಗವಂತನ ಕೈಯಲ್ಲಿರುವಂಥ ಶಂಖದ ಹೆಸರು. ಆ ಕೃಷ್ಣ ತನ್ನ ಗುರುಗಳಾದಂಥ ಸಂದೀಪಿನಿ ಆಚಾರ್ಯರಿಗೆ ಆ ಗುರುದಕ್ಷಿಣೆ ಏನು ಬೇಕು ಅಂತ ಎಲ್ಲ ಗುರುಕುಲದ ಎಲ್ಲ ರೀತಿಯಾದಂಥ ವಿದ್ಯೆ ಪಡೆದ ಮೇಲೆ ನೋಡಿ, ಭಗವಂತ ಇಲ್ಲಿ ಭೂಲೋಕಕ್ಕೆ ಬಂದು ಆ ವಿದ್ಯೆಯನ್ನು ಪಡೆದು ನಮಗೆಲ್ಲ ಒಂದು ಪಾಠವನ್ನು, ನಾವು ಹೇಗಿರಬೇಕು ಆ ಗುರುಕುಲದಲ್ಲಿ, ಹೇಗೆ ನಾವು
ಗುರುಗಳಿಗೆ ಒಂದು ಮರ್ಯಾದೆಯನ್ನು ಕೊಡಬೇಕು, ಗುರುಗಳಲ್ಲಿ ಹೇಗೆ ನಾವು ಯಾವ ರೀತಿ ಅವರ ಮುಂದೆ ನಾವು ಭಕ್ತಿ ಭಾವವನ್ನು ತೋರಬೇಕು, ಗುರುಗಳಿಗೆ ಎಷ್ಟು ಆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ, ಈ ರೀತಿ ನಾವು ಆ ಗುರುಗಳಿಗೆ ಹೇಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಅವರಲ್ಲಿ ನಾವು ಆ ಭಕ್ತಿಯನ್ನು ಇಡಬೇಕು ಅಂತ ಹೇಳ್ಕೊಟ್ಟಿದ್ದಾನೆ ಕೃಷ್ಣ. ಹಾಗೆ ಆ ಪಾಂಚಜನ್ಯ ಅನ್ನೋವಂಥ ಒಂದು ಶಂಖವನ್ನು ಹೊಂದಿರುವಂಥ ಕೃಷ್ಣ, ಆ ಸಂದೀಪಿನಿ ಆಚಾರ್ಯರು ಕೇಳ್ತಾರಂತೆ ಏನು ಬೇಕು ಅಂತ ಕೃಷ್ಣ ಕೇಳಿದಾಗ ಸಂದೀಪಿನಿ ಆಚಾರ್ಯ ಹೇಳ್ತಾರಂತೆ, ನನ್ನ ಮಗ ಕಳೆದೋಗಿದ್ದಾನೆ, ನನ್ನ ಮಗ ಬೇಕು ಅಂತ ಹೇಳಿ. ಕಳೆದೋಗಿದ್ದಾನೆ ಅಂತ ಹೇಳಿದ್ರೆ ಆ ಸಮುದ್ರದಲ್ಲಿ ಬಿದ್ದು ಪಾಂಚಜನ್ಯ ಅನ್ನೋ ರಾಕ್ಷಸ ಅವನ ಸಂಹಾರ ಮಾಡಿರ್ತಾನೆ. ಅವಾಗ ಅಂದರೆ ಕೊಂದಿರ್ತಾನೆ. ಆ ಒಂದು ರಾಕ್ಷಸನ್ನ ಕೊಂದು ಕೃಷ್ಣ ಅವನನ್ನೇ ಅವನ ಒಂದು ಇದರಲ್ಲಿ ಪಂಚಜನ್ಯ ಅನ್ನೋ ಶಂಖವನ್ನು ಮಾಡಿ ಅವನು ಅದನ್ನು ಧಾರಣೆ ಮಾಡ್ತಾನೆ ಕೃಷ್ಣ. ಅದನ್ನು ಈ ಕಥೆಯಲ್ಲಿ ಹಾಗೆ ಪಾಂಚಜನ್ಯನಾಗಿ ಅಂದರೆ ದುಷ್ಟರಿಗೆ ಯಾವಾಗೂ ಶಿಕ್ಷೆಯನ್ನು ಕೊಡ್ತಾನೆ, ಸಜ್ಜನರಿಗೆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ತಿಳಿಬೇಕು. ಹಾಗೆ ಪಾಂಚಜನ್ಯ ಪಾಣಿ ನಮ್ಮ ವಿಜಯ ವಿಠಲನು ಶಾರಣ್ಯರಿಗೆ ಅನುಗುಣ್ಯ ನಡೆಸುವ, ಅವನ ಮನಸ್ಸಿಗೆ ಅಂದ್ಕೊಂಡಿದ್ದನ್ನು ನೋಡಿ ಆ ಸಂದೀಪಿನಿ ಆಚಾರ್ಯರಿಗೆ ಮಗನನ್ನು ತಂದು ಒಪ್ಪಿಸಿದರು. ಹಾಗೆ ಆ ರೀತಿ ಆ ಒಂದು ಗುರುದಕ್ಷಿಣೆಯಾಗಿ ಕೊಟ್ಟ ಕೃಷ್ಣ. ಹಾಗೆ ಈ ರೀತಿ ಆ ಎಲ್ಲ ಆ ಶರಣ್ಯರಿಗೆ, ಆ ಯಾರ್ಯಾರು ಭಗವಂತನ ಪಾದವನ್ನು ನಂಬಿ ಆಶ್ರಯವನ್ನು ಪಡಿತಾರೋ ಅವರಿಗೆಲ್ಲ ಅನುಗುಣ್ಯ ನಡೆಸುವ, ಏನೇನು ಅವರ ಒಂದು ಭೀಷ್ಟೆಗಳನ್ನೆಲ್ಲ ಪೂರೈಸಿಕೊಡುವ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ನುಡಿ ಹೀಗಿದೆ: ಸಪ್ತ ಪಡೆಗಳು ತಪ್ತ ಕಾಂಚನದಂತೆ ಸಪ್ತವನದಿ, ಸಪ್ತ ದ್ವೀಪದ ಮಧ್ಯೆ ಸಪ್ತೆರಡು ಲೋಕ ವ್ಯಾಪ್ತವಾಗಿ ಕಿರಣ, ಸಪ್ತಾಶ್ವನ ತೆರದಿ ದೀಪ್ತವಾಗಿದೆ ಸರ್ವ, ತೃಪ್ತ ಮೇಲುಗಿರಿ ವಿಜಯ ವಿಠಲನಿಗೆ ಆಪ್ತನಾಗಲು ಫಲಪ್ರಾಪ್ತಿಯಾಯಿತು ಬಿಡದೆ. ಇಲ್ಲಿ ಸಪ್ತ ಪಡೆಗಳು ತಪ್ತ ಕಾಂಚನದಂತೆ ಅಂತ ಆ ಒಂದು ಗಿರಿ ಯಾವ ರೀತಿ ವಿಜಯದಾಸರಿಗೆ ಕಾಣ್ತಾ ಇದೆ ಅಂತ ಇನ್ನೊಂದು ಸಲ ಹೇಳ್ತಾರೆ. ಇಲ್ಲಿ ಸಪ್ತ ಪಡೆಗಳು ತಪ್ತ ಕಾಂಚನದಂತೆ, ಆ ಸಪ್ತ ಪಡೆಗಳು ಅಂತ ಹೇಳಿದ್ರೆ ಆ ಸಪ್ತಗಿರಿಗಳು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ, ಈ ಎಲ್ಲ ಸಪ್ತ ಪಡೆಗಳು ಆ ಸಪ್ತಗಿರಿಗಳು ಅವರಿಗೆ ತಪ್ತ ಕಾಂಚನದಂತೆ ಬಂಗಾರದ ಹೊಳೆಯುವ ಬಂಗಾರದ ಬೆಟ್ಟದ ಹಾಗೆ ಕಾಣ್ತಾ ಇದೆ ವಿಜಯದಾಸರಿಗೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಸಪ್ತ ವನನಿಧಿ, ಅಲ್ಲಿ ಎಲ್ಲ ರೀತಿಯಾದಂಥ ವನಗಳು ಇದೆ ಅಂತ ಹೇಳಿ. ಇಲ್ಲಿ ಸಪ್ತವನ ಅಂತ ಹೇಳಿದ್ರೆ, ವನ ಅಂತ ಹೇಳಿದ್ರೆ ಜ್ಞಾನಿಗಳ ಒಂದು ನಿಧಿ, ಜ್ಞಾನಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ತಿಳಿಬೇಕು. ಇಲ್ಲಿ ಸಪ್ತವನ ಅಂದರೆ ಅತ್ರಿ, ಭರದ್ವಾಜ, ಗೌತಮ ಮಹರ್ಷಿ, ಆಮೇಲೆ ಜಮದಗ್ನಿ, ಕಶ್ಯಪ, ವಸಿಷ್ಠರು, ಆಮೇಲೆ ವಿಶ್ವಾಮಿತ್ರರು, ಎಲ್ಲ ಋಷಿಗಳು ಅಲ್ಲಿ ಕಾಣಿಸಿದ್ರು ಆ ಒಂದು ಇದರಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ವಿಜಯದಾಸರು. ಹಾಗೆ ಸಪ್ತದ್ವೀಪದ ಮಧ್ಯೆ ಅಂದರೆ ಸಪ್ತದ್ವೀಪಗಳ ಥರ ಕಾಣ್ತಾ ಇದೆ ಮಧ್ಯದಲ್ಲಿ ಇರುವಂಥ ಒಂದು ಆ ಗಿರಿ, ಆ ವೆಂಕಟಾದ್ರಿ ಗಿರಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಸಪ್ತೆರಡು ಲೋಕ ವ್ಯಾಪ್ತವಾಗಿ ಕಿರಣ, ಹಾಗೆ ಈ 14 ಲೋಕ, ಸಪ್ತೆರಡು ಅಂದರೆ 7 × 2, ಸೊ 14 ಲೋಕಗಳು ಅವರಿಗೆ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾರು ಭೂರ್ ಸ್ವರ್ಗಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಆಮೇಲೆ ಭೂಲೋಕ, ಭುವರ್ಲೋಕ, ಹಾಗೆ ಅತಲ, ವಿತಲ, ಸುತಲ, ರಸಾತಳ, ತಳಾತಳ, ಮಹಾತಳ, ಪಾತಾಳ, ನರಕ, ಇದು ಎಲ್ಲವೂ ಕಾಣಿಸ್ತಾ ಇದೆ ಅಲ್ಲಿ. ಆ ಎಲ್ಲವೂ ಆ ಸಪ್ತಲೋಕಗಳ ವ್ಯಾಪ್ತವಾಗಿ ಆ ಕಿರಣ ಸಪ್ತಾಶ್ವನ ತೆರದಿ ದೀಪ್ತವಾಗಿದೆ ಸರ್ವ. ಸಪ್ತಾಶ್ವ ಅಂತ ಹೇಳಿದ್ರೆ ಆ ಒಂದು ಸೂರ್ಯನಾರಾಯಣ ಆ ಸಪ್ತಾಶ್ವ ಬಿಳಿಯಾದ ಒಂದು 7 ಕುದುರೆಯನ್ನು ಏರಿ ಆ ಒಂದು ರಥವನ್ನು ಏರಿ ಬರೋ ರೀತಿ ಕಾಣಿಸ್ತಾ ಇದೆ. ಆ ಕಿರಣಗಳು ಆ ಒಂದು ಬೆಟ್ಟದ ಮೇಲೆ ಬೀಳ್ತಾ ಇದೆ, ಆ ರೀತಿ ಕಾಣ್ತಾ ಇದೆ ಎಲ್ಲ ಲೋಕಗಳು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ವಿಜಯದಾಸರು. ತೃಪ್ತ ಮೇಲುಗಿರಿ ವಿಜಯ ವಿಠಲನಿಗೆ ಆಪ್ತವನಾಗಲು ಫಲ ಪ್ರಾಪ್ತಿಯಾಯಿತು ಬಿಡದೆ. ನೋಡಿ, ದಾಸರಾಗಿ ಭಗವಂತನಿಗೆ ದಾಸನಾಗೋ ಒಂದು ಫಲ ಏನು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ವಿಜಯದಾಸರು. ಈ ರೀತಿ ಒಂದು ಕಾಣಲಿಕ್ಕೆ ಅವರು ಆ ದಾಸ ಒಂದು ಪದವಿ ಬಂದಿದ್ದೆ, ಆ ದಾಸರು ಎಲ್ಲರೂ ದಾಸರಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಆ ಭಗವಂತ ಒಪ್ಕೋಬೇಕು ದಾಸ ಅಂತ, ಆ ಭಗವಂತ ಆ ಪದವಿಯನ್ನು ಕೊಡಬೇಕು. ಹಾಗೆ ಅದನ್ನೇ ಹೇಳ್ತಾರೆ, ಈ ರೀತಿ ನೋಡಿ, ಆಪ್ತನಾಗಲು ಫಲ, ವಿಜಯ ವಿಠಲನಿಗೆ ಆಪ್ತನಾಗಲು ಫಲ ಪ್ರಾಪ್ತಿಯಾಯಿತು ಬಿಡದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆ ರೀತಿ ಅಷ್ಟು ಚೆನ್ನಾಗಿ ಅವ್ರಿಗೆ ಎಲ್ಲ ಈ ರೀತಿ ಕಾಣ್ತಾ ಇದೆ ಆ ಒಂದು ಗಿರಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಅವರು ದಾಸರಾಗಿ ಅವರ ಭಗವಂತನಿಗೆ ಬಹಳ ಆಗೋದ್ರಿಂದ ಈ ರೀತಿಯಾದಂಥ ಒಂದು ಕಾರುಣ್ಯ ಭಾವ, ಭಗವಂತ ಕಾರುಣ್ಯದ ಕಿರಣ ಅವರ ಮೇಲೆ ಬೀಳೋ ಹಾಗೆ ಮಾಡಿದಾನೆ ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಶೃಂಗವೇ ವಜ್ರಾನುರಂಗು ಮಾಣಿಕ್ಯದಂತೆ ಕಂಗಳಿಗೆ ಬಿಡದೆ ಕಂಗೊಳಿಸುತ್ತಿದೆ ಸಿಂಗ ಶಾರ್ದೂಲ ಸಾರಂಗ ಕೂರಂಗ ವರಹ ವೃಕ ಮಾತಂಗ ಬುಲ್ಲುಕ ಪ್ಲವರಂಗ ಮಾರ್ಜಾಲ ವಿಹಂಗಾನು ಶುಕಪೀಕ ಭೂಜಂಗಮ ನಾನಾ ಭೃಂಗ ಪತಂಗಾದಿ ಸಂಗವು ಲಾಡೋ ಸಂಗದಲಾಡುತ್ತಾ ಶೃಂಗಾರದಲ್ಲಿ ಪೊಳೆಯೇ ಮಂಗಳಾಂಗ ತೂರಂಗ ವದನ ಭಕ್ತರಂಗ ರಂಗದೊಡೆಯ ವಿಜಯ ವಿಠ್ಠಲರೇಯ ವೆಂಗಳ ನಾಡುವ ಬಂಗಾರ ತಿರುಗಿರಿಯ. ಶೃಂಗವೇ ವಜ್ರಾನುರಂಗು ಮಾಣಿಕ್ಯದಂತೆ ಅಂತ ಆ ಎಲ್ಲ ಆ ಇಡೀ ಶೃಂಗ ವಿಜಯದಾಸರಿಗೆ ವಜ್ರಾನುರಂಗ, ಆ ವಜ್ರದ ಹಾಗೆ ಹೊಳಿತಾ ಇದೆ, ಹಾಗೆ ಮಾಣಿಕ್ಯದ ಹಾಗೆ ಕಾಣ್ತಾ ಇದೆ, ಕಂಗಳಿಗೆ ಬಿಡದೆ ಕಂಗೊಳಿಸ್ತಾ ಇದೆ ಅಂಥೇಳಿ ಅಷ್ಟು ಪ್ರಕಾಶಮಾನವಾಗಿ ಆ ಸುಂದರವಾದಂತಹ ಬಂಗಾರದ ಒಂದು ರಂಗು ಹಾಗೆ ಆ ವಜ್ರ ಥರ ಕಾಣ್ತಾ ಇದೆ, ಹಾಗೆ ಮಾಣಿಕ್ಯದಂತೆ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಒಂದು ಪ್ರಾಣಿಗಳನ್ನು ಅವರು ವಿಜಯದಾಸರು ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮುಂದೆ. ಸಿಂಗ ಅಂದರೆ ಸಿಂಹ, ಶಾರ್ದೂಲ ಅಂತ ಹೇಳಿದ್ರೆ ಹುಲಿ, ವ್ಯಾಘ್ರ, ಹಾಗೆ ಸಾರಂಗ ಅಂತ ಹೇಳಿದ್ರೆ ಒಂದು ಚುಕ್ಕೆ ಉಳ್ಳಂಥ ಜಿಂಕೆ, ಹಾಗೆ ಕೂರಂಗ ಅಂತ ಹೇಳಿದ್ರೆ ಅದೇ ಇನ್ನೊಂದು ರೀತಿಯ ಇನ್ನೊಂದು ಜಾತಿಯ ಒಂದು ಜಿಂಕೆ ಅಂತ ಹೇಳ್ತಾರೆ. ಹಾಗೆ ವರಾಹ ಅಂದರೆ ಎಲ್ರಿಗೂ ಗೊತ್ತು. ವೃಕ ಅಂದರೆ ಈ ಒಂದು ನರಿ, ಆ ನರಿಯ ಒಂದು ಜಾತಿಯಾಗಿ ಇರುವಂಥದ್ದು ವೃಕ. ಮಾತಂಗ ಅಂತ ಹೇಳಿದ್ರೆ ಅದೊಂದು ಆನೆ. ಹಾಗೆ ಆ ಬಲ್ಲುಕ ಅನ್ನೋ ಒಂದು ಇದು ಕರಡಿ. ಹಾಗೆ ಪ್ಲವಂಗ ಅಂತ ಹೇಳಿದ್ರೆ ಒಂದು ಕೋತಿ, ಒಂದು ಜಾತಿಯ ಕೋತಿ. ಹಾಗೆ ಮಾರ್ಜಾಲ ಅಂದರೆ ಚಿರತೆ. ಹಾಗೆ ವಿಹಂಗಾನು ಶುಕ ಪಿಕ, ವಿಹಂಗಾನು ಅಂದರೆ ಗರುಡ. ಹಾಗೆ ಶುಕ ಅಂದರೆ ಎಲ್ಲರಿಗೂ ಗೊತ್ತು ಗಿಣಿ. ಹಾಗೆ ಪಿಕ ಅಂದರೆ ಕೋಗಿಲೆ. ಹಾಗೆ ಭೂಜಂಗಮ, ಎಲ್ಲ ಭೂಮಿ ಮೇಲೆ ಓಡಾಡುವಂಥ ಎಲ್ಲ ರೀತಿಯಾದಂಥ ಪ್ರಾಣಿ. ನಾನಾ ಭೃಂಗ ಪತಂಗ, ಭೃಂಗ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಈ ಒಂದು ಬೀಸ್ ಅಂತ ಹೇಳ್ತಾರೆ. ಆ ಭೃಂಗ ಮತ್ತು ಪತಂಗ ಅಂದರೆ ಚಿಟ್ಟೆಗಳು, ಬಣ್ಣದ ಚಿಟ್ಟೆಗಳೆಲ್ಲ ಓಡಾಡ್ತಾ ಇದೆ ಆ ಒಂದು ಶೃಂಗದ ಮೇಲೆ ಅಂತ, ಆ ಒಂದು ಗಿರಿಯ ಮೇಲೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಭೃಂಗ ಪತಂಗಾದಿ ಸಂಘವು ಚೀರುತ್ತಾ ಲಾಡೋ, ಎಲ್ಲ ಕಡೆ ಅಲ್ಲಿ ಕೂಗಾಡಿ ಭಗವಂತನ ಧ್ಯಾನ ಮಾಡ್ತಾ ಇದೆ, ಭಗವಂತನಿಗೆ ಆಟ ಆಡ್ತಾ ಇದೆ. ಅಲ್ಲಿ ಸುಂದರವಾಗಿ ಆ ಭಗವಂತನ ಒಂದು ನಾಮದ ಒಂದು ಸ್ಮರಣೆ ಮಾಡ್ತಾ, ನಾಮವನ್ನು ಹೇಳ್ತಾ ಚೀರ್ತಾ ಇದೆ ಅಂತ ಹೇಳಿ ಕೇಳಿಸ್ತಾ ಇದೆ ಅವ್ರಿಗೆ. ಸಂಘದ ಲಾಡುತ್ತಾ ಶೃಂಗಾರದಲ್ಲಿ ಪೊಳೆಯೇ ಅಂತ, ಅಲ್ಲಿ ಎಲ್ಲ ಸಂಘದಲ್ಲಿ ಕೂಡ್ಕೊಂಡು ಎಲ್ಲ ಆಡ್ತಾ ಇದೆ, ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದೆ. ಭಗವಂತನ ಎಲ್ಲ ಋಷಿ ಮುನಿಗಳು, ಎಲ್ಲ ದೇವತೆಗಳು ಆ ಒಂದು ಶೃಂಗದ ಮೇಲೆ, ಆ ಒಂದು ಗಿರಿಯ ಮೇಲೆ ಬಂದು ನೆಲೆಸಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿ ತಿಳಿಬೇಕು. ಹಾಗೆ ಮಂಗಳಾಂಗ ತುರಂಗವದನ ಭಕ್ತರಂಗ, ಮಂಗಳಾಂಗನಾಗಿದ್ದಾನೆ ಭಗವಂತ. ಮಂಗ ಅಂತ ಹೇಳಿದ್ರೆ ಎತ್ತರಕ್ಕೆ ಏರೋದು ಅಂತ ಹೇಳ್ತಾರೆ, ಜ್ಞಾನದಲ್ಲಿ ಎತ್ತರಕ್ಕೆ ಹೇಳೋದು. ಭಗವಂತ ಮಂಗಳಾಂಗ, ಎತ್ತರದಲ್ಲಿ ಅವನಿರೋದು, ಹರಿಸರ್ವೋತ್ತಮ, ಆ ರೀತಿ ಅವನನ್ನು ತಿಳಿಬೇಕು. ತುರಂಗವದನ, ಹಾಗೆ ತುರಂಗ ಅಂದರೆ ಆ ಒಂದು ಹಯವದನನ ಒಂದು ಚಿಂತನೆಯನ್ನು ಮಾಡಬೇಕು. ಭಕ್ತರ ಅಂತರಂಗದಲ್ಲಿ ಇರೋವಂಥ ವಿಜಯ ವಿಠಲರೇಯ ವೆಂಗಳ ನಾಡುವ ಬಂಗಾರ ತಿರುಗಿರಿಯ ಅಂತ, ಆ ಭಗವಂತ ಅಲ್ಲಿ ಆಡೋವಂಥ ಒಂದು ಆಟ, ಆ ಕೃಷ್ಣನ ರೂಪದಲ್ಲಿ ಎಲ್ಲ ಲೀಲೆಗಳನ್ನು ನೋಡ್ತಾ ಇದ್ದಾರೆ ವಿಜಯದಾಸರು. ಹಾಗೆ ರಂಗ ಅಂದರೆ ರಮಣೀಯವಾದಂಥ ಅಂಗವುಳ್ಳವನು ಅಂತ, ಹಾಗೆ ಎಲ್ಲ ಆ ಭಕ್ತರ ಜೊತೆ ಆಡೋ ಆಟವನ್ನು ನೋಡ್ತಾ ಇದ್ದಾರೆ ವಿಜಯದಾಸರು. ಹಾಗೆ ವಿಜಯ ವಿಠಲರೇಯ ವೆಂಗಳ ನಾಡುವ ಬಂಗಾರ ಅಂತಹ ಬಂಗಾರದ ಒಂದು ತಿರುಗಿರಿಯ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಂದಿಂದು ಸುರರು ಗಂಧರ್ವರು ಉರಗ ಯಕ್ಷ ಸಿದ್ಧ ಗರುಡ ಕಿಂಪುರುಷ ಕಿನ್ನರರು ಗುಹ್ಯಕರು ಸಾಧ್ಯರು ತುಂಬೂರಾದಿ ನಕರ ವಲ್ಲಿಗಲ್ಲಿಗೆ
ವರ ತಪಸಿಗಳಾಗಿ ಗಿರಿಯ ತಪ್ಪಲಲ್ಲಿ ಗರುಡಾಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತಾ ಸಂಚರಿಪುವುದು ಕಂಡೇ ಅಂತಿದ್ದಾರೆ ನೋಡಿ. ಸುರರು, ಎಲ್ಲ ದೇವತೆಗಳು, ಗಂಧರ್ವರು ಅಂತ ಹೇಳಿದ್ರೆ ಆ ಗಂಧರ್ವರು ಭಗವಂತನ ಒಂದು ಆಸ್ಥಾನದಲ್ಲಿ, ಆ ಭಗವಂತ ಬ್ರಹ್ಮಾಂಡ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತನ ಮುಂದೆ ಯಾವಾಗೂ ಹಾಡುವಂಥ ಅವರು ಗಂಧರ್ವರು. ಆಮೇಲೆ ಇಲ್ಲಿ ಗಂಧರ್ವರಲ್ಲಿ ಆಹಾ ಗಂಧರ್ವ, ಊಹು ಗಂಧರ್ವ ಎಲ್ಲರೂ ಕೇಳಿರ್ತೀರ ಗಜೇಂದ್ರ ಮೋಕ್ಷದಲ್ಲಿ. ಅಲ್ಲಿ ಎಲ್ಲರೂ ಭಗವಂತನ ಹೊಗಳುವಾಗ ಆ ಆಹಾ ಗಂಧರ್ವ ಆಹಾ 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 ಅಂತ ಹೇಳಬೇಕಂತೆ. ಹಾಗೆ ಒಂದು ಸ್ವಲ್ಪ ಕಡಿಮೆ ಯಾರಾದರೂ ಹೇಳಿದ್ರು ಅಂದರೆ ಊಹು 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 ಅಂತ ಹೇಳಬೇಕಂತೆ ಗಂಧರ್ವ. ಆ ರೀತಿಯಾದಂಥ ಸ್ಥಾನವನ್ನು ಹೊಂದಿದವರು ಅವರೆಲ್ಲ. ಉರಗ, ಇಲ್ಲಿ ಉರಗ ಅಂತ ಹೇಳಿದ್ರೆ ಸರ್ಪಗಳು, ಅಂದರೆ ಎಲ್ಲ ಒಂದು ನಾಗ ದೇವತೆಗಳೂ ಇದ್ದಾರೆ. ಹಾಗೆ ಯಕ್ಷ, ಸಿದ್ಧರು, ಆಮೇಲೆ ಎಲ್ಲ ಋಷಿ ಮುನಿಗಳು ಇದ್ದಾರೆ. ಹಾಗೆ ಗರುಡ, ಕಿಂಪುರುಷರು, ಕಿನ್ನರರು. ಈ ಕಿಂಪುರುಷರು ಅಂತ ಹೇಳಿದ್ರೆ ಮನುಷ್ಯ ದೇಹವನ್ನ ಹೊತ್ತಂತ ದೇವತೆಗಳು ಅಂತ ಹೇಳ್ತಾರೆ. ಕಿನ್ನರರು ಅಂತ ಹೇಳಿದ್ರೆ ಕುಬೇರನ ಪ್ರಜೆ ಅಂತ ಹೇಳಿ ತಿಳಿಸ್ತಾರೆ. ಮನುಷ್ಯ ದೇಹ ಕುದುರೆ ಮುಖ ಉಳ್ಳವರು ಕಿನ್ನರರು ಅಂತ ಹೇಳ್ತಾರೆ. ಅಂಥವರೆಲ್ಲ ಆ ಬೆಟ್ಟದಲ್ಲಿ ಇರ್ತಾರೆ. ಗುಹ್ಯಕರು ಅಂದರೆ ಆ ಗುಹೆಗಳಲ್ಲಿ ಇರುವಂಥ ವಾಸವಾಗಿರುವಂಥವ್ರು. ಹಾಗೆ ಸಾಧ್ಯರು, ಸಾಧುಗಳು, ಅಲ್ಲಿ ಎಲ್ಲ ರೀತಿಯಾದಂಥ ಋಷಿ ಮುನಿಗಳು. ಹಾಗೆ ತುಂಬುರಾದಿ ನಕರವಲ್ಲಿಗಳಲ್ಲಿ ಎಲ್ಲೆಲ್ಲೂ ಅಲ್ಲೆಲ್ಲ ಕಡೆ ಎಲ್ಲ ರೀತಿಯಾಗಿ ತುಂಬಿ ಹೋಗಿದ್ದಾರೆ ಆ ಒಂದು ಗಿರಿಯಲ್ಲಿ. ತಪಸ್ವಿಗಳಾಗಿ ಗಿರಿಯ ತಪ್ಪಲಿನಲ್ಲಿ ಆ ಗಿರಿಯಲ್ಲಿ ಎಲ್ಲರೂ ತಪಸ್ಸನ್ನು ಮಾಡ್ತಾ ಗರುಡಾಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತಾ ಎಲ್ಲರನ್ನೂ ನೋಡ್ತಾರಂತೆ. ಸ್ಮರಣೆ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಆ ಭಗವಂತನನ್ನ ಸ್ಮರಣೆ ಮಾಡುತ್ತಾ ಸಂಚರಿಪುದು ಕಂಡೆ. ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಆ ಗಿರಿಯ ತಪ್ಪಲಿನಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದೆ ಅಂತ ಹೇಳಿ ವಿಜಯದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಮುಂದಿನ ನುಡಿ, ಶಿಲೆಯೇ ಸಾಲಿಗ್ರಾಮ ಹೊಳಲೆ ಸುದರ್ಶನ ತಳತಳಿಸುವ ವರ್ಣ ಮಳಲೆ ಚಕ್ರಾಂಕಿತ ಇಳೆಯೊಳಗಿದೆ ಇಳೆಯೊಳಗಿದೆ ನಿಶ್ಚಲ ವೈಕುಂಠ ನಗರ ಸಲೆ ಶ್ವೇತದ್ವೀಪ ಇದೆ ಪೊಳೆವಂತ ಅನಂತಾಸನ ಸ್ಥಳವೆಂದು ಉತ್ತಮರು ತಿಳಿದು ಮನ್ನಿಸುವರು ಬಳಿರೆ ನಾಮ ನಮ್ಮ ವಿಜಯ ವಿಠಲನ್ನ ಒಲಿಸಿ ಭಜಿಸುವರಾರು ಜಲಜ ಗರ್ಭಾದಿಗಳು ವರಗಿರಿ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠಲ ತಿಮ್ಮ. ಇಲ್ಲಿ ಶಿಲೆಯೇ ಸಾಲಿಗ್ರಾಮ. ನಾವು ಭಗವಂತನ ಎಲ್ಲ ಕಡೆ ಹೋದಾಗ ಬೇರೆ ಒಂದು ಯಾವುದೇ ಒಂದು ಭಗವಂತನ ಭಗವಂತನ ದೇವಸ್ಥಾನಗಳಿಗೆ ಹೋದಾಗ ನಾವು ಭಗವಂತನಲ್ಲಿ ಗೋಳಕ ಚಿಂತನೆ ಮಾಡಬೇಕು. ಅಲ್ಲಿ ಪ್ರತಿಮೆ ಇದೆ, ಮೂರ್ತಿ ಇದೆ. ಆ ಮೂರ್ತಿ ಒಳಗೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀದೇವಿ ಅಂತರ್ಯಾಮಿಯಾಗಿ ಆ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಆದರೆ ಇಲ್ಲಿರುವಂಥ ಈ ಒಂದು ವೆಂಕಟಾದ್ರಿಯಲ್ಲಿ ಇರುವಂಥ ಗಿರಿಯಲ್ಲಿ ಇರುವಂಥ ಭಗವಂತ ಸಾಕ್ಷಾತ್ತಾಗಿ ಸಾಲಿಗ್ರಾಮ ರೂಪದಲ್ಲಿ ತಾನೇ ನಿಂತಿದ್ದಾನೆ ಅಂತ ಹೇಳಿ ತಿಳಿಬೇಕು. ಅಲ್ಲಿ ಶಿಲೆಯೇ ಸಾಲಿಗ್ರಾಮ, ಹೊಳಲೆ ಸುದರ್ಶನ. ಹೊಳಲೆ ಅಂತ ಹೇಳಿದ್ರೆ ಆ ಇಡೀ ಪ್ರಾಕಾರನೇ ಸುದರ್ಶನದ ಹಾಗೆ ಕಾಣ್ತಾ ಇದೆ ವಿಜಯದಾಸರಿಗೆ. ಆ ಇಡೀ ಶಿಲೆಯೇ ಭಗವಂತ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾನೆ ಸಾಲಿಗ್ರಾಮದ ಹಾಗೆ. ಆ ಸಾಲಿಗ್ರಾಮದಲ್ಲಿ ಭಗವಂತ ಸದಾಕಾಲ ಇದ್ದೇ ಇರ್ತಾನೆ ಅಂತ ಹೇಳಿ ತಿಳಿಬೇಕು. ಹಾಗೆ ಹೊಳಲೆ ಸುದರ್ಶನ, ಆ ಎಲ್ಲ ಪ್ರಾಕಾರದಲ್ಲೆಲ್ಲ ಆ ಸುದರ್ಶನ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಭಗವಂತ. ಥಳಥಳಿಸುವ ವರ್ಣ ಮಳಲೆ ಚಕ್ರಾಂಕಿತ, ಅಂದರೆ ಆ ಥಳಥಳಿಸುವ ವರ್ಣ ಮಳಲೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಮರಳು, ಆ ಕೆಳಗಡೆ ಎಲ್ಲ ಇರುವಂಥ ಆ ಮರಳೆಲ್ಲ ಚಕ್ರಾಂಕಿತದ ಹಾಗೆ ಕಾಣಿಸ್ತಾ ಇದೆ ಅಂತೆ ವಿಜಯದಾಸರಿಗೆ. ಇಳೆಯೊಳಗಿದೆ ನಿಶ್ಚಲ ವೈಕುಂಠ, ಇದೇ ವೈಕುಂಠ ನಿಶ್ಚಯವಾಗಿ ತಿಳ್ಕೊಳ್ಳಿ. ಇದೇ ವೈಕುಂಠ ನಗರ, ಇದೇ ಶ್ವೇತದ್ವೀಪ, ಇದೇ ಪೊಳೆವ ಅನಂತಾಸನ ಸ್ಥಳವೆಂದು ಉತ್ತಮರು ತಿಳಿದು ಮನ್ನಿಸುವರು. ಇದೆಲ್ಲ ತಿಳಿದು ಪೂಜೆಯನ್ನು ಮಾಡಿ ಆ ಒಂದು ಯಾತ್ರೆ ಮಾಡೋದು ಅಷ್ಟು ಶ್ರೇಷ್ಠವಾದಂಥದ್ದು. ಯಾವ ದಾನಾದಿಗಳು ಮಾಡಿದ್ರೂ ಅದರಷ್ಟು ಸಮಾನ ಈ ಯಾತ್ರೆಯ ಸಮಾನ ಬರಲ್ಲ ಅಂತ ಹೇಳಿ ವಿಜಯದಾಸರು ತಿಳಿಸ್ಕೊಡ್ತಾರೆ. ಹಾಗೆ ಬಳಿರೆ ನಾಮ ನಮ್ಮ ವಿಜಯ ವಿಠಲನ್ನ ಒಲಿಸಿ ಭಜಿಸುವರಾರು ಜಲಜ ಗರ್ಭಾದಿಗಳು ಅಂತ. ಹೀಗೆ ಇಲ್ಲಿ ಬಳಿರೆ ನಾಮ, ಭಗವಂತ ಎಷ್ಟು ಸುಂದರವಾದಂಥ ನಾಮವನ್ನು ಹಾಕೊಂಡಿದ್ದಾನೆ ಅಂತ ಹೇಳಿ ತಿಳಿದು ಅಂಥ ಒಂದು ನಾಮವನ್ನು ನೋಡ್ತಾ ಇದ್ದಾರೆ. ಹಾಗೆ ಒಲಿಸಿ ಇಂಥ ಒಂದು ಭಗವಂತನನ್ನು ಒಲಿಸಿ ಯಾರು
ನಿಜ ಭಕ್ತಿಯಿಂದ ಅವನನ್ನು ಬೇಡ್ತಾರೋ ಅವರು ಈ ಒಂದು ಜನನ ಮರಣಾದಿ ಆ ಗರ್ಭವಾಸದಿಂದ ಯಾವುದೇ ರೀತಿಯಾದಂಥ ತೊಂದರೆಗಳೇ ಇಲ್ಲದೆ ಭಗವಂತ ಪಾರು ಮಾಡಿ ಆ ಜ್ಞಾನದ ಹಾದಿಯಲ್ಲಿ ಹಾಕ್ತಾನೆ ಅಂತ. ಇದರ ಅರ್ಥ ನಾನು ಇದೇ ರೀತಿ ಚಿಂತನೆ ಮಾಡಬೇಕು ಅಂತ ನನ್ನ ಮನಸ್ಸು ಕೊಡ್ತಾ ಇದ್ದಾರೆ. ಆ ಜಲಜ ಗರ್ಭಾದಿಗಳು ಅಂತ ಹೇಳಿ ಹಾಗೆ ರಕ್ಷಣೆಯನ್ನು ಮಾಡ್ತಾನೆ. ಇನ್ನೊಂದು ಅರ್ಥ ಏನಂದರೆ ಭಗವಂತ ತನ್ನ ಗರ್ಭದಲ್ಲಿ ಇಟ್ಟು ಜೀವರನ್ನು ಆ ಮೋಕ್ಷವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ಕೂಡ ತಿಳಿಬೇಕು. ಅಷ್ಟು ಪುಣ್ಯಕರವಾದಂಥ ಯಾತ್ರೆ ಇದು. ವರಗಿರಿ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯವಿಟ್ಟಲ ತಿಮ್ಮ ಅಂತ. ವರಗಿರಿ ಯಾತ್ರೆ ಯಾರು ಈ ಒಂದು ಯಾತ್ರೆಯನ್ನು ಮಾಡ್ತಾರೋ, ಮನಮುಟ್ಟಿ ಮಾಡ್ತಾರೋ, ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ವರವೀವ ಪರನಾಮನ ವಿಜಯವಿಟ್ಟಲ ತಿಮ್ಮ ಅಂತ. ಹಾಗೆ ಪರನಾಮ ಅಂದರೆ ಭಗವಂತ ಪರ, ಎಲ್ಲರಿಗೂ ಎತ್ತರದಲ್ಲಿ ಇರೋವಂಥವನು. ಲಕ್ಷ್ಮೀದೇವಿಗಿನ ಅನಂತ 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 ಗುಣಗಳಲ್ಲಿ ಸರ್ವೋತ್ತಮನಾಗಿ ಹರಿಸರ್ವೋತ್ತಮನಾಗಿರೋನು. ಅದರಿಂದ ಅವನಿಗೆ ಪರನಾಮ ವಿಜಯವಿಟ್ಟಲ ತಿಮ್ಮ ಅಂತ ಹೇಳಿ ಸುಂದರವಾಗಿ ಈ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ನುಡಿಯ ಅರ್ಥ ಯಾವ ರೀತಿ ಮಾಡಿದ್ದಾರೆ, ಅವರಿಗೆ ಯಾವ ರೀತಿ ಕಣ್ಣಿಗೆ ಕಾಣಿಸಿದೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ ಈ ಸುಳಾದಿಯಲ್ಲಿ. ಇದರ ಚಿಂತನೆಯನ್ನು ಎಷ್ಟು ಮನಸ್ಸಿಗೆ ಅವರು ನುಡಿಸಿದ್ರು ಅದನ್ನು ಚಿಂತನೆಯನ್ನು ಮಾಡಿದ್ದೀವಿ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಕಾಯಿನ ವಾಚ ಮನಸೇಂದ್ರಿಯದ್ವಾ ಬುದ್ಧ್ಯಾತ್ಮನಾವ ಅನುಷ್ಠುತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ದ್ವೇಷ ಅರ್ಪಣಮಸ್ತು. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಬಿಂಬಮೂರ್ತಿ ಪ್ರೇರಣಾ ಶ್ರೀಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.